ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಮುಖ್ಯಾಂಶಗಳು ವಾರ್ತೆಗಳ ವಿವರ. ಗಜೇಂದ್ರಗಡ ತಾಲೂಕು ಜಾಗತಿಕ ಲಿಂಗಾಯತ ಮಹಾಸಭಾ ಘಟಕದಿಂದ ಶನಿವಾರ ಪತ್ರಿಕಾಗೋಷ್ಠಿ ನಡೆಸಿದರು. ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಪ್ರಥಮವಾಗಿ 12ನೇ ಶತಮಾನದ ಎಲ್ಲ ಶಿವಶರಣರನ್ನು ಹಾಗೂ ದಾರ್ಶನಿಕರನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯ ಆಗಮಿಸಿದಂಥ ನಮ್ಮೆಲ್ಲ ಸಂಘಟನೆಗಳ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳಿಗೂ ಹಾಗೂ ಸರ್ವ ಸದಸ್ಯರನ್ನು ಸ್ವಾಗತಿಸುತ್ತಾ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಬಂದಂಥ ಎಲ್ಲ ಮಾಧ್ಯಮದ ಪ್ರತಿನಿಧಿಗಳಿಗೆ ಹಾಗೂ ಪತ್ರಕರ್ತರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ದೃಶ್ಯ ಮಾಧ್ಯಮಗಳು ಆಗಮಿಸಿದ್ದಕ್ಕಾಗಿ ಅವರನ್ನು ಕೂಡ ಸ್ವಾಗತಿಸುತ್ತಾ, ಹಾಗೂ ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಇವತ್ತು ಪತ್ರಿಕಾಗೋಷ್ಠಿ ಕರೆದ ವಿಷಯ ಕರ್ನಾಟಕ ಸರ್ಕಾರ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿ 1 ವರ್ಷ ಆದ ನಿಮಿತ್ತವಾಗಿ ಆ ಒಂದು ಸಂಭ್ರಮಾಚರಣೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಲಿಂಗಾಯತ ಮಠಾಧೀಶರ ಒಕ್ಕೂಟ, ಜಾಗತಿಕ ಲಿಂಗಾಯತ ಮಹಾಸಭಾ, ಬಸವ ಕೇಂದ್ರ, ಬಸವದಳ, ಶರಣ ಸಾಹಿತ್ಯ ಪರಿಷತ್, ಕದಳಿ ಮಹಿಳಾ ವೇದಿಕೆ ಹಾಗೂ ಎಲ್ಲ ಬಸವಪರ ಸಂಘಟನೆಯಿಂದ ಬಸವ ಸಂಸ್ಕೃತಿ ಅಭಿಯಾನ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು, ಆ ಕಾರ್ಯಕ್ರಮವು ರಥಯಾತ್ರೆ ಮುಖಾಂತರ ಪ್ರತಿ ಜಿಲ್ಲೆಯಲ್ಲಿ ಸಂಚರಿಸುತ್ತಿದೆ. ಈ ಒಂದು ಅಂಗವಾಗಿ ಸೆಪ್ಟೆಂಬರ್ 1ನೇ ತಾರೀಕಿನಂದು ಬಸವಣ್ಣನವರ ಊರಾದಂಥ ಬಸವ ಕಲ್ಯಾಣದಲ್ಲಿ ಈ ಉದ್ಘಾಟನಾ ಸಮಾರಂಭ, ಬಸವನ ಬಾಗೇವಾಡಿಯಿಂದ ಈ ಒಂದು ಉದ್ಘಾಟನಾ ಸಮಾರಂಭ ಆಗಿ ಈಗ ಹಲವಾರು ಜಿಲ್ಲೆಗಳಲ್ಲಿ ಬೀದರ್, ಗುಲ್ಬರ್ಗ ಮತ್ತು ಯಾದಗಿರಿ, ನಿನ್ನೆ ದಿನ ರಾಯಚೂರಿನಲ್ಲಿ ಕೂಡ ಬಹು ವಿಜೃಂಭಣೆಯಿಂದ ಸಾಗಿದ್ದು, ಇದರ ಒಂದು ಪ್ರಯುಕ್ತವಾಗಿ 9ನೇ ತಾರೀಕು ನಮ್ಮ ಗದಗ ಜಿಲ್ಲೆಗೆ ಆ ಒಂದು ರಥಯಾತ್ರೆ ಆಗಮಿಸುತ್ತಿದ್ದು, ಆ ಒಂದು ರಥಯಾತ್ರೆ ಅಂಗವಾಗಿ ನಾವು ಇಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಜಾಗತಿಕ ಗಜೇಂದ್ರಗಡದ ತಾಲೂಕಾ ಘಟಕದ ವತಿಯಿಂದ ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ಶರಣ ಸಾಹಿತ್ಯ ಪರಿಷತ್ತು, ಕದಳಿ ಮಹಿಳಾ ವೇದಿಕೆ, ಬಸವ ಕೇಂದ್ರ ಹಾಗೂ ಬಸವಪರ ಎಲ್ಲ ಸಂಘಟನೆಗಳ ಸಹಯೋಗದಲ್ಲಿ ಕಾಲೇಜುಗಳಲ್ಲಿ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆಗಸ್ಟ್ 21ರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ 4ನೇ ತಾರೀಕಿನವರೆಗೂ ಈ ಒಂದು ಕಾರ್ಯಕ್ರಮ ಮುಂದುವರೆದು ಸೆಪ್ಟೆಂಬರ್ 4ನೇ ತಾರೀಕಿಗೆ ಈ ಒಂದು ಕಾರ್ಯಕ್ರಮ ಸೂಡಿ ಕಾಲೇಜಿನಲ್ಲಿ ಮುಕ್ತಾಯವಾಯಿತು. ಹಾಗೆ ಸುಮಾರು ಗಜೇಂದ್ರಗಡ ಜಿಲ್ಲೆ ತಾಲೂಕಿನಲ್ಲಿ ಬರ್ತಕ್ಕಂಥ ಸುಮಾರು 15 ಕಾಲೇಜುಗಳಲ್ಲಿ ಈ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಿ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯವರಾಗಲಿ ವಿದ್ಯಾರ್ಥಿಗಳು ಬಹು ಉತ್ಸಾಹದಿಂದ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಸಂವಾದದ ಜೊತೆಗೆ ಉಪನ್ಯಾಸದ ಜೊತೆಗೆ ಸಂವಾದವು ಕೂಡ ನಡೆಯಿತು. ಆ ಒಂದು ಸಂವಾದದಲ್ಲಿ ಕೂಡ ವಿದ್ಯಾರ್ಥಿಗಳು ಬಹು ಆಸಕ್ತಿಯಿಂದ ತಮ್ಮಲ್ಲಿರ್ತಕ್ಕಂಥ ಡೌಟ್ಗಳನ್ನು ಪ್ರಶ್ನೆಗಳ ಮುಖಾಂತರ ಉತ್ತರವನ್ನು ಪಡೆದುಕೊಂಡಿದ್ದು ಕೂಡ ಬಹು ಸಂತೋಷದ ವಿಷಯ. ಹೀಗೆ ಮುಂದುವರೆದು ಸೆಪ್ಟೆಂಬರ್ 9ನೇ ತಾರೀಕು ಈ ಒಂದು ಕಾರ್ಯಕ್ರಮ ಗದಗದಲ್ಲಿ ಆಗಮಿಸುತ್ತಾ, ಈ ಕಾರ್ಯಕ್ರಮದ ಉದ್ದೇಶ
ಇಲ್ಲಿ ಬಸವಣ್ಣನವರು ಏನು ಸಮಾಜ ನಿರ್ಮಾಣ ಮಾಡಿದರು, ಆ ಸಮಾಜದ ಒಂದು ಉದ್ದೇಶವನ್ನು ಹಾಗೂ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಏನು ಬಸವಣ್ಣನವರು ಸಮೃದ್ಧ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಕನಸು ಕಂಡಿದ್ದರು. ಆ ಒಂದು ಕನಸನ್ನು ನನಸು ಮಾಡಲು ಈ ಒಂದು ರಥಯಾತ್ರೆಯ ಉದ್ದೇಶವಾಗಿದೆ. ಈ ರಥಯಾತ್ರೆಯು ಗದಗದಲ್ಲಿ ಪ್ರಾರಂಭವಾಗಲಿದ್ದು, ಆ ಗದಗದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳು ಏನು, ಅವುಗಳ ಉದ್ದೇಶ ಏನು ಮತ್ತು ಆ ಕಾರ್ಯಕ್ರಮಗಳು ಯಾವ ವೇಳೆಗೆ ಪ್ರಾರಂಭವಾಗುತ್ತವೆ ಎಂಬುದನ್ನು ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾದಂಥ ಕಳಕಯ್ಯ ಸಾಲಿಮಠರವರು ತಮಗೆ ವಿವರಿಸ್ತಾರೆ ಅಂತಕ್ಕಂಥದ್ದನ್ನು ನಾನು ಹೇಳಲು ಇಷ್ಟಪಡ್ತೀನಿ. ನಾನು ಬಸವರಾಜ್ ಅಂಗಡಿ, ಪ್ರಧಾನ ಕಾರ್ಯದರ್ಶಿ, ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕಾ ಘಟಕ, ಗಜೇಂದ್ರಗಡ. ಎಲ್ಲರಿಗೂ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ತಂದೆಯನ್ನು ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿವಸ ಗಜೇಂದ್ರಗಡ ಮಹಾನಗರದ CBSE ಶಾಲೆಯಲ್ಲಿ ನಡೆಯುತ್ತಿರುವಂತಹ ಪತ್ರಿಕಾ ಗೋಷ್ಠಿಯ ಕಾರ್ಯಕ್ರಮದ ಮೇಲೆ ಆಸೀನರಾಗಿರುವಂಥ ಎಲ್ಲ ನಮ್ಮ ಗಜೇಂದ್ರಗಡ ತಾಲೂಕಿನ ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು, ಜೊತೆಗೆ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಹಾಗೆ ಗಜೇಂದ್ರಗಡದ ಎಲ್ಲ ಬಸವಪರ ಸಂಘಟನೆಗಳ ಮುಖಂಡರುಗಳು ಈಗಾಗಲೇ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ, ದೃಶ್ಯ ಮಾಧ್ಯಮದ ಸ್ನೇಹಿತರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಈಗಾಗಲೇ ನಮ್ಮ ಗಜೇಂದ್ರಗಡ ತಾಲೂಕಿನ ಜಾಗತಿಕ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಬಸವರಾಜಣ್ಣ ಅಂಗಡಿಯವರು ಹೇಳಿರುವ ಹಾಗೆ ಕರ್ನಾಟಕದ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವಂಥ ವಿನೂತನವಾದಂಥ ಕಾರ್ಯಕ್ರಮವನ್ನು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ, ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೂ ಶರಣ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಎಲ್ಲ ಬಸವಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಅಕ್ಟೋಬರ್ 1ನೇ ತಾರೀಕಿನವರೆಗೂ ಕೂಡ ಈ ಬಸವ ಸಂಸ್ಕೃತಿ ಅಭಿಯಾನ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಆ ಒಂದು ಕಾರ್ಯಕ್ರಮ ನೆರವೇರ್ತಾ ಬಂದಿದ್ದು, ಈಗಾಗಲೇ ಸೆಪ್ಟೆಂಬರ್ 1ನೇ ತಾರೀಕಿನಂದು ಬಸವಣ್ಣನವರ ಜನ್ಮಸ್ಥಳವಾದ ಬಸವನ ಬಾಗೇವಾಡಿಯಿಂದ ಭಾಳ ಅದ್ಧೂರಿಯಾಗಿ ಪ್ರಾರಂಭಗೊಂಡು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆ ಬಸವ ಸಂಸ್ಕೃತಿ ಅಭಿಯಾನ ಮುಂದುವರಿತಾ ಬಂದಿದ್ದು, ಇವತ್ತಿನ ದಿವಸ ದಿನಾಂಕ 5ನೇ ತಾರೀಕಿನಂದು ಸೆಪ್ಟೆಂಬರ್ ದಿವಸ ರಾಯಚೂರಿನಲ್ಲಿ ಆ ಕಾರ್ಯಕ್ರಮ ನಡೀತಾ ಇರೋದು. ಕಾರಣ ಮುಂದೆ ಆ ರಥಯಾತ್ರೆ, ಆ ಬಸವ ಸಂಸ್ಕೃತಿ ಅಭಿಯಾನ ನಮ್ಮ ವಿಜಯನಗರ ಜಿಲ್ಲೆ ಹಾಗೆ ಕೊಪ್ಪಳ ಜಿಲ್ಲೆ, ಅದಾದ ನಂತರ ನಮ್ಮ ಗದಗ ಜಿಲ್ಲೆಗೆ ದಿನಾಂಕ 9ನೇ ತಾರೀಕು ಸೆಪ್ಟೆಂಬರ್ 9 ಮಂಗಳವಾರ ದಿವಸ ಆ ಕಾರ್ಯಕ್ರಮ ರಥಯಾತ್ರೆ ಗದಗ ಜಿಲ್ಲೆಗೆ ಆಗಮಿಸ್ತಾ ಇರೋದರಿಂದ ಗದಗ ಜಿಲ್ಲೆಯಲ್ಲಿಯೂ ಕೂಡ ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಜಗದ್ಗುರು ತೋಂಟದಾರ್ಯ ಕಲ್ಯಾಣ ಮಂಟಪದಲ್ಲಿ ಆ ಕಾರ್ಯಕ್ರಮ ನೆರವೇರ್ತದೆ. ಆ ಕಾರ್ಯಕ್ರಮದ ಕುರಿತಾಗಿ ಏನೇನು ಆ ಕಾರ್ಯಕ್ರಮದಲ್ಲಿ ವಿವರಣೆಗಳನ್ನು ಹೇಳಿಕ್ಕೆ ಬಯಸ್ತೀನಿ. ಬೆಳಗಿನ ಜಾವ ಅಂದರೆ ಅವತ್ತು 9ನೇ ತಾರೀಕು ರಥಯಾತ್ರೆ ಬಂದ ನಂತರ ಬೆಳಗಿನ ಮುಂಜಾನೆ 10 ಗಂಟೆಗೆ ಶಟಸ್ಥಲ ಧ್ವಜಾರೋಹಣ ಕಾರ್ಯಕ್ರಮ ಶ್ರೀಮಠದಲ್ಲಿ ನೆರವೇರ್ತದೆ. ಹಾಗೆ ಅದಾದ ನಂತರ ಮುಂಜಾನೆ 11 ಗಂಟೆಗೆ ತೋಂಟದಾರ್ಯ ಕಲ್ಯಾಣ ಮಂಟಪದಲ್ಲಿ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಹಾಗೂ ಸಾರ್ವಜನಿಕರ ಜೊತೆಗೆ ಸಂವಾದ ಕಾರ್ಯಕ್ರಮ ಕೂಡ 11 ಗಂಟೆಗೆ ನೆರವೇರ್ತದೆ.
ಅದಾದ ನಂತರ ಸಂಜೆ 4:30 ಗಂಟೆಗೆ ಹತ್ತಿಕಾಳ ಕೂಟದಲ್ಲಿರುವ ಬಸವೇಶ್ವರ ವೃತ್ತದಿಂದ ಪ್ರಮುಖ ಬೀದಿಯಲ್ಲಿ ಪಾದಯಾತ್ರೆ, ಅಂದರೆ ಈಗೇನು ರಥಯಾತ್ರೆ ಬರ್ತದೆ, ಆ ರಥಯಾತ್ರೆಯ ಜೊತೆಗೆ ಗದಗ ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಆಗಮಿಸಿದಂಥ ಶರಣ ಬಂಧುಗಳು ಹಾಗೂ ತಾಯಂದಿರು ಆ ಒಂದು ರಥಯಾತ್ರೆ ಕಾರ್ಯಕ್ರಮದಲ್ಲಿ ಪಾದಯಾತ್ರೆ ಮೂಲಕ ವಚನ ಕಟ್ಟುಗಳನ್ನು ತಲೆಯ ಮೇಲೆ ಇಟ್ಕೊಂಡು ಮೆರವಣಿಗೆಯ ಮೂಲಕ ಶ್ರೀಮಠಕ್ಕೆ ಅಂದರೆ ಜಗದ್ಗುರು ತೋಂಟದಾರ್ಯ ಕಲ್ಯಾಣ ಮಂಟಪಕ್ಕೆ ಆಗಮಿಸ್ತದೆ. ಮುಂದೆ ಸಂಜೆ 6 ಗಂಟೆಗೆ ತೋಂಟದಾರ್ಯ ಕಲ್ಯಾಣ ಮಂಟಪದಲ್ಲಿ ಸಾರ್ವಜನಿಕ ಸಮಾರಂಭ ನೆರವೇರ್ತದೆ. ಹಾಗೇ ರಾತ್ರಿ 8:30 ಗಂಟೆಗೆ ಶಿವಸಂಚಾರ ಸಾಣೆಹಳ್ಳಿ ಕಲಾ ತಂಡದವರಿಂದ ಜಂಗಮದೆಡೆಗೆ ಎನ್ನುವಂತಹ ನಾಟಕ ಪ್ರದರ್ಶನ ಕೂಡ ನಡೀತದೆ ಆವತ್ತಿನ ದಿವಸ. ಹಾಗೆ ಕಾರ್ಯಕ್ರಮದ ನಂತರ ಪ್ರಸಾದ ವ್ಯವಸ್ಥೆ ಕೂಡ ಅವತ್ತು ಅಲ್ಲಿ ಶ್ರೀಮಠದಲ್ಲಿ ನೆರವೇರ್ತದೆ. ಈ ಎಲ್ಲ ಕಾರ್ಯಕ್ರಮಗಳು ದಿನಾಂಕ 9 ಸೆಪ್ಟೆಂಬರ್ 2025 ಮಂಗಳವಾರ ದಿನದಂದು ನಡೀತಾ ಇರೋದರಿಂದ ಗದಗ ಜಿಲ್ಲೆಯಲ್ಲಿಯೂ ಕೂಡ ಭಾಳ ಉತ್ಸುಕತೆಯಿಂದ ಗದಗ ಜಿಲ್ಲೆಯ ಒಟ್ಟು ಏಳು ತಾಲೂಕುಗಳು ಇರೋದರಿಂದ ಆ ಎಲ್ಲ 7 ತಾಲೂಕುಗಳಿಂದಲೂ ಕೂಡ ಸಾಕಷ್ಟು ಜನ ವಿದ್ಯಾರ್ಥಿನಿಯರು ಹಾಗೂ ಶರಣ ಬಂಧುಗಳು ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಪೂರ್ವಭಾವಿಯಾಗಿ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೀವಿ. ಆ ಮೂಲಕ ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳೋದೇನೆಂದರೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದು ನಮ್ಮೆಲ್ಲರ ಕರ್ತವ್ಯ ಅನ್ನುವಂಥ ರೀತಿಯಲ್ಲಿ ಇವತ್ತು ನಮ್ಮ ಗಜೇಂದ್ರಗಡ ಜಾಗತಿಕ ಲಿಂಗಾಯತ ಮಹಾಸಭಾ ಆಗಿರ್ಬೋದು, ಶರಣ ಸಾಹಿತ್ಯ ಪರಿಷತ್ ಆಗಿರ್ಬೋದು ಹಾಗೂ ಬಸವಪರ ಸಂಘಟನೆಗಳ ಎಲ್ಲ ಮುಖಂಡರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಕಂಕಣಬದ್ಧರಾಗಿ ನಿಂತಿದ್ದೇವೆ. ಆ ಭಾಗವಾಗಿ ಈಗಾಗಲೇ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಈಗ ನಮ್ಮ ಸರ್ ಕೂಡ ಹೇಳಿದರು ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಅನ್ನೋದು ಕುರಿತಾಗಿ ಬಸವ ಸಂಸ್ಕೃತಿ ಅಭಿಯಾನ ಇದರ ಆಶಯಗಳೇನಂತಂದರೆ ಸಮಾಜದ ನಿರ್ಮಾಣ, ಮೊದಲನೇದಾಗಿ ಸಮಾಜದ ನಿರ್ಮಾಣ, ಅದೇ ರೀತಿಯಾಗಿ ವ್ಯಸನ ಮುಕ್ತ ಸಮಾಜದ ನಿರ್ಮಾಣ. ಈಗಾಗಲೇ ನಮ್ಮ ಯುವಕರು ಯುವತಿಯರು ಸಾಕಷ್ಟು ಹಿರಿಯರು ವ್ಯಸನದಿಂದ ತುತ್ತಾಗ್ತಾ ಇರೋದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡುವುದು, ಜೊತೆಗೆ ಅಂಧಶ್ರದ್ಧೆ ಅಳಿಸಿ ಸುಜ್ಞಾನ ಬೆಳೆಸುವುದು, ಹಾಗೆ ಮಕ್ಕಳಲ್ಲಿ ಆಧ್ಯಾತ್ಮದ ಅರಿವು ಮೂಡಿಸುವುದು, ಮಹಿಳೆಯರ ಘನತೆಯನ್ನು ಕಾಪಾಡುವುದು, ಜೊತೆಗೆ ವ್ಯಕ್ತಿತ್ವ ವಿಕಸನ ಇತ್ಯಾದಿ ಸದೃಢ ಸಮಾಜ ಕಟ್ಟುವುದು. ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ನಮ್ಮ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾ ಆ ಒಂದು ಅಭಿಯಾನವನ್ನು ಬಸವ ಸಂಸ್ಕೃತಿ ಅಭಿಯಾನ ಅನ್ನುವಂಥ ಕಾರ್ಯಕ್ರಮವನ್ನು ವಿನೂತನವಾಗಿ ಇಡೀ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿಯೊಂದು ದಿನ ಕಾರ್ಯಕ್ರಮ ನೆರವೇರ್ತಾ ಬರ್ತಾ ಇದೆ. 9ನೇ ತಾರೀಕು ಗದಗ ಜಿಲ್ಲೆಯಲ್ಲಿ ನಡೀತಾ ಇರೋದ್ರಿಂದ ಈಗಾಗಲೇ ತಮಗೆ ತಿಳಿಸಿರುವ ಹಾಗೆ ಈ ರೀತಿಯಾದಂಥ 9ನೇ ತಾರೀಕು ಗದಗ ಜಿಲ್ಲೆಯಲ್ಲಿ ಶ್ರೀಮಠದಲ್ಲಿ ಆ ಕಾರ್ಯಕ್ರಮಗಳು ನೆರವೇರ್ತವೆ ಅಂತೇಳಿ ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಪಡಿಸಲಿಕ್ಕೆ ಬಯಸುತ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಎಲ್ಲರಿಗೂ ಶರಣ ಬಂಧುಗಳಿಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ ದೃಶ್ಯ ಮಾಧ್ಯಮದ ಸ್ನೇಹಿತರಿಗೂ ಹೃತ್ಪೂರ್ವಕವಾದಂಥ ಅಭಿನಂದನೆಗಳ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಮೀಸಲಾತಿ ವರ್ಗೀಕರಣ ವಿರೋಧಿಸಿ ಅಕ್ಟೋಬರ್ 10ರಂದು ನಡೆಯುವ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಸೋಮವಾರದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಬಂಧುಗಳೇ, ಈ ಒಳ ಮೀಸಲಾತಿ ಕುರಿತು ಹಿಂದಿನ BJP ಸರ್ಕಾರ ಏನು 15% ಒಳ ಮೀಸಲಾತಿ ಏನಿತ್ತು ಅದನ್ನು 17%ಗೆ ಏರಿಸಿ ಅದರಲ್ಲಿ 5.5% ಎಡಗೈ, 6% ಬಲಗೈ ಮತ್ತು 4.5% ನಮ್ಮ ಉಳಿದ ಸಮಾಜಕ್ಕಾಗಿ ಮೀಸಲು ಮಾಡಿತ್ತು. ಅದನ್ನು ವಿರೋಧಿಸಿ ಈ ಒಡೆದಾಳುವ ನೀತಿಯನ್ನು ಬೇಡೆಂದು ವಿರೋಧಿಸಿ ಅಂದಿನ ಸರ್ಕಾರಕ್ಕೆ ನಮ್ಮ ಈ ಕೊರಮ, ಕೊರಚ, ಬೋವಿ, ಲಂಬಾಣಿ ಸಮಾಜದವರು ತಕ್ಕ ಪಾಠವನ್ನು ಕಲಿಸಿದ್ದೇವೆ. ಆದರೆ ಈಗಿನ ಸರ್ಕಾರ ಅದನ್ನು ಸರಿಯಾಗಿ ಇದನ್ನು ಮಾಡದೆ ಇವತ್ತೇನು ತಾರಾತುರಿಯಲ್ಲಿ 2 ತಿಂಗಳಲ್ಲಿ ಮೀಸಲಾತಿಯನ್ನು ವರ್ಗೀಕರಣ ಮಾಡಲು ಮುಂದಾಗಿದೆ. ಅದನ್ನು ಪ್ರತಿಭಟಿಸಲು ಅದರಿಂದ ನಮ್ಮ ಎಲ್ಲ ಸಮಾಜಕ್ಕೆ ಅನ್ಯಾಯವಾಗಿದೆ ಅಂಥೇಳಿ ನಾವು ನಾಳೆ ದಿವಸ ನಮ್ಮ ಸಮಾಜದ ಮುಖಂಡರು ಮತ್ತು ಸಮಾಜದ ಮಠಾಧೀಶರ ಜೊತೆಗೆ ಫ್ರೀಡಮ್ ಪಾರ್ಕ್ನಿಂದ ಬೃಹತ್ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಆ ಪ್ರತಿಭಟನೆಗೆ ನಾವು ಕೊರಚ, ಕೊರಮ, ಲಂಬಾಣಿ, ಬೋವಿ ಸಮಾಜದ ಎಲ್ಲ ಸಮಾಜದವರು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು 10ನೇ ತಾರೀಕು ಇಟ್ಕೊಂಡಿದ್ದೀವಿ.
ಹೆಚ್ಚಿನ ಸಂಖ್ಯೆ ಒಳಗೆ ಎಲ್ಲರೂ ಭಾಗವಹಿಸ್ಬೇಕಂಥೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೇನೆ. ಇವತ್ತು ದಿನದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ವಿರೋಧಿಸಿ ನಮ್ಮನ್ನು SC ನಾವೇನು ಮೀಸಲಾತಿ ಒಂದು ಹೋರಾಟ ಹಿಂದಿಂದ ಮಾಡ್ಕೊಂಬಂದಿದ್ದು, ಅದರ ಅಂಗವಾಗಿ ನಾವು 63 ಸಮಾಜದವ್ರು ನಮ್ಮನ್ನು 63 ಸಮಾಜ ಅಂತೇಳಿ ಗುರುತಿಸಿ ನಮ್ಮನ್ನೇನು ತುಳಿತಕ್ಕೆ ಒಳಗೆ ಮಾಡ್ಯಾರ ಸಿದ್ದರಾಮಯ್ಯ ಸರ್ಕಾರ. ಅದನ್ನು ವಿರೋಧಿಸಿ ನಾವು ಈ ಮೀಸಲಾತಿ ಹೋರಾಟ ಕುರಿತು ಒಂದು ಪೂರ್ವಭಾವಿ ಸಭೆ ಎಲ್ಲರನ್ನೂ ಕರೆದಿತ್ತು. ಅದಕ್ಕೆ ಅದ್ರ ಪರವಾಗಿ ನಾವು ಮುಂದಿನ ದಿನ ದೊಡ್ಡ ಹೋರಾಟ ಮಾಡ್ತೀವಿ. ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಮತ್ತು ಹಿಂದಿನ ಸರ್ಕಾರ BJP ಸರ್ಕಾರ ವಿರುದ್ಧನೂ ಹೋರಾಟ ಮಾಡೀವಿ ನಾವು. ಮೀಸಲಾತಿ ನಾವೆಲ್ಲ ನಮ್ಮ ಜನ ಯಾವತ್ತೂ ಇನ್ನೂ ಮುಂದೆ ಬಂದಿಲ್ಲ, ನಮ್ಮ ಮಕ್ಕಳು ಮುಂದೆ ಬಂದಿಲ್ಲ. ಯಾರೋ ದೊಡ್ಡ ಒಂದು ಪೋಸ್ಟ್ನಾಗೂ ನಮ್ಮ ಜನ ಇಲ್ಲ. ಇಡೀ ದೇಶದಾಗ ನೋಡ್ಬೇಕು, ರಾಜ್ಯದಾಗ ನೋಡ್ಬೋದು. ಅದಕ್ಕೆ ಈ ಸಲ ನಮ್ಮೆಲ್ಲ ಟೋಟಲ್ ಇವ್ರು ಹೇಳಿದ ಟೋಟಲ್ 63 ಸಮಾಜದವ್ರು ನಾವು ಒಂದು ಬೆಂಗಳೂರು ಚಲೋ ಕಾರ್ಯಕ್ರಮ ಪರವಾಗಿ ಪೂರ್ವಭಾವಿ ಸಭೆ ಕರ್ತೀವಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ತಕ್ಕ ಉತ್ತರ ಕೊಡ್ಬೇಕಂತೇಳಿ ನಾವೆಲ್ಲರೂ ಒಮ್ಮತದಿಂದ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೂಡಿ ಒಂದು ದಿಟ್ಟವಾದ ನಿರ್ಧಾರ ತೊಗೊಂಡ್ವಿ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ತಿಳಿಸ್ಬೇಕಂತೇಳಿ ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಇವತ್ತು 101 ಪರಿಶಿಷ್ಟ ಜಾತಿ ಒಳಗಿರುವಂಥ 101 ಜಾತಿಯ ಮುಖಂಡರೆಲ್ಲ ಸೇರಿಕೊಂಡು ಅದರಲ್ಲಿ ಏನು ಮೀಸಲಾತಿ ವರ್ಗೀಕರಣ ಆಗಿದೆ, ಆ ಮೀಸಲಾತಿ ವರ್ಗೀಕರಣ ಸರಿಯಾದ ರೀತಿ ಒಳಗಾಗಿಲ್ಲ. ಯಾಕಂತೇಳಿದರೆ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿತ್ತು, ಆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರನೂ ಕೂಡ ಇವತ್ತು ಮೀಸಲಾತಿ ವರ್ಗೀಕರಣ ಆಗಲಿಲ್ಲ. ಆನಂತರ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೊಟ್ಟಿದ್ದರು, ಆ ವರದಿ ಪ್ರಕಾರ ಕೂಡ ಇವತ್ತು ಮೀಸಲಾತಿ ವರ್ಗೀಕರಣ ಆಗದೆ ರಾಜ್ಯ ಸರ್ಕಾರ ತನ್ನ ರಾಜಕೀಯ ಲಾಭಕ್ಕಾಗಿ ಬೇಕಾಗೋ ರೀತಿ ಒಳಗೆ ಇವತ್ತು ಮೀಸಲಾತಿ ವರ್ಗೀಕರಣವನ್ನು ಮಾಡಿರುವುದನ್ನು ನಾವು ವಿರೋಧ ಮಾಡಲಿಕ್ಕೆ ಈ ಹಿಂದೆ ಗಜೇಂದ್ರಗಢದೊಳಗೆ ನಾವು ಹೋರಾಟ ಮಾಡಿದ್ದೀವಿ. ಅದರ ಭಾಗವಾಗಿ ಇವತ್ತು ಬೆಂಗಳೂರು ಒಳಗೆ 10ನೇ ತಾರೀಕೇನು ಹೋರಾಟ ನಡೀತಾ ಇದೆ. ಆ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆ ಒಳಗೆ ಪಾಲ್ಗೊಳ್ಬೇಕು ಅನ್ನೋದಕ್ಕೆ ಇವತ್ತು ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಎಲ್ಲ ಸಮಾಜದ ಮುಖಂಡರು ಕೂಡ ಈ ಪ್ರೆಸ್ ಮೀಟ್ ಒಳಗೆ ಭಾಗವಹಿಸಿದ್ರು. ಇವತ್ತು ನಾವು ಕೇಳಲಿಕ್ಕೆ ಹೋಗ್ತಾ ಇರೋದೇನೆಂದರೆ, ಈ ಹಿಂದೆ ಇರುವಂಥ ಸರ್ಕಾರ ನಾಗಮೋಹನ್ ದಾಸ್ ಅವ್ರದ ಒಂದು ವರದಿಯನ್ನು ಹೇಳಿತ್ತು. ಏನು ಆ ವರದಿ ಅಂತೇಳಿದರೆ, ಪರಿಶಿಷ್ಟ ಜಾತಿಗಳ ಒಟ್ಟಾರೆ ಜನಸಂಖ್ಯೆ ಮತ್ತು ಈ ಮೀಸಲಾತಿಯನ್ನು ಹೆಚ್ಚಿಸುವ ಸಂಬಂಧಪಟ್ಟಂಗೆ ಒಂದು ವರದಿ ಕೊಡಲಿಕ್ಕೆ ಹೇಳಿತ್ತು. ಆ ವರದಿಯನ್ನು ಈ ಹಿಂದಿರುವಂಥ ಸರ್ಕಾರಕ್ಕೆ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೊಟ್ಟಿದೆ. ಅದ್ರ ಒಳಗಿರೋದೇನು ಅಂತೇಳಿದರೆ, ಇಡೀ ದೇಶದ ಒಳಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಯಾಕೆ ಇವತ್ತು ಅಭಿವೃದ್ಧಿ ಆಗಿಲ್ಲ, ಅವರಿಗೆ 50% ಮೀಸಲಾತಿಯನ್ನು ಅಂದರೆ ಕೊಡಬೇಕು ಅನ್ನುವಂಥ ಒಂದು ವರದಿಯನ್ನು ಕೊಟ್ಟಿದೆ. ಹಾಗಾಗಿ ಆ ಏನು ನಾಗಮೋಹನ್ ದಾಸ್ ಅವರ ವರದಿ ಇದೆ, ಅದರ ಪ್ರಕಾರ ನಮಗೇನಾದರೂ 50% ಮೀಸಲಾತಿ ಕೊಟ್ಟು ವರ್ಗೀಕರಣ ಮಾಡಿದರೆ ಯಾವುದೇ ಸಮುದಾಯಕ್ಕೆ ಅನ್ಯಾಯವನ್ನು ಆಗ್ತಿರಲಿಲ್ಲ. ಅದನ್ನು ಬಿಟ್ಟು ಈ ಹಿಂದೆ ಇರುವಂಥ 17% ಮೀಸಲಾತಿಯನ್ನು ಇವತ್ತು ವರ್ಗೀಕರಣ ಮಾಡೋದ್ರ ಒಳಗೆ ಇವತ್ತೇನು ಮಾಡಿದೆ ಅಂತೇಳಿದರೆ, ನಮ್ಮನ್ನು ಒಂದು ವಿಭಾಗ ಅಂತ ಮಾಡಿದರು. ಬಂಜಾರ ಇರ್ಬೋದು, ಆನಂತರ ಬೋವಿ ಇರ್ಬೋದು, ಅಥವಾ ಕೊರವ ಇರ್ಬೋದು, ಭಜಂತ್ರಿ ಇರ್ಬೋದು, ಈ 4 ಸಮುದಾಯವನ್ನು ಒತ್ತಟ್ಟೆ ಸೇರಿಸಿ ಒಂದು ವಿಭಾಗ ಅಂತ ಮಾಡಿ ನಮಗೆ ಒಂದು ಮೀಸಲಾತಿ ಅಂಥೇಳಿ ಇವತ್ತು ವರ್ಗೀಕರಣ ಮಾಡೋಕ್ಕೆ ಹೋದಾಗೂ ನಾವು ವಿರೋಧ ಮಾಡಿದ್ದೀವಿ. ಆದರೆ ಇವತ್ತೇನು ಮಾಡಿದ್ದಾರೆ, ಅತಿ ಕೆಳಗಿರುವಂಥ ಸಮುದಾಯ ಸ್ವತಂತ್ರ ನಂತರದೊಳಗೆ ಇವತ್ತಿನವರೆಗೂ ಒಂದು ಸಣ್ಣ ಪೋಸ್ಟು, ಒಂದು ಯಾವುದೇ ಪಂಚಾಯತಿ ಒಳಗೆ ಎಲೆಕ್ಟ್ ಆಗದೇ ಇರುವಂಥ, ಯಾವುದೇ ಒಂದು ಸರ್ಕಾರಿ ವಿಭಾಗದೊಳಗೆ ಆಯ್ಕೆ ಆಗದೇ ಇರುವಂಥ ವಿಭಾಗದೊಳಗಿರುವಂಥ 59 ಸಮುದಾಯಗಳನ್ನು ನಮ್ಮ ಜೊತೆಗೆ ಸೇರಿಸಿ ಇವತ್ತು ಆ ಸಮುದಾಯಗಳಿಗೂ ಕೂಡ ಇವತ್ತು ಅನ್ಯಾಯ ಆಗುತ್ತೆ. ಹಾಗಾಗಿ ಸಾಮಾಜಿಕ ನ್ಯಾಯ ಅಲ್ಲ ಇದು. ಸಾಮಾಜಿಕ ನ್ಯಾಯದ ವಿರುದ್ಧ ನೀವು ಇವತ್ತು ವರ್ಗೀಕರಣವನ್ನು ಮಾಡಿದ್ದೀರಿ. ಹಾಗಾಗಿ ಆ ವರ್ಗೀಕರಣವನ್ನು ನಾವು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. 101 ಜಾತಿಗಳು ಕೂಡ ಇವತ್ತು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಸರಿಯಾದ ರೀತಿ ಒಳಗೆ ನಾಗಮೋಹನ್ ದಾಸ್ ಅವರ ವರದಿ ಹಂಗೆ ನೀವು 50% ಮಾಡಿಬೇಕಂದ್ರೆ ವರ್ಗೀಕರಣವನ್ನು ಮಾಡಿದರೆ ಎಲ್ಲ ಸಮುದಾಯಗಳಿಗೆ ಸಮನಾದ ಮೀಸಲಾತಿ ಸಿಗಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಒತ್ತಾಯ ಮಾಡಲಿಕ್ಕೆ ನಾವು ಬೆಂಗಳೂರೊಳಗೆ 10ನೇ ತಾರೀಕು ಹೋರಾಟ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆ ಒಳಗೆ ಎಲ್ಲ ಸಮುದಾಯದ 101 ಜಾತಿ ಒಳಗಿರುವಂಥ ಪರಿಶಿಷ್ಟ ಜಾತಿ ಸಮುದಾಯದ ಎಲ್ಲ ನಾಯಕರು ಭಾಗವಹಿಸಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಇವತ್ತಿನ APMC ಮಾರುಕಟ್ಟೆಯ ವಿವರಗಳು.
ಸುದ್ದಿಗಳು ನಿರಂತರ ಸುದ್ದಿಗಾಗಿ ನೋಡ್ತಾರೆ ಎಸ್ ಎ ನ್ಯೂಸ್. ವಂದನೆಗಳು.